ನೀರು ಹರಿಸ್ತಾ ಇದ್ದಾರೆ ನೋಡಿ, ಅದೊಂದು ಯೋಚನೆ ಸ್ಟಾರ್ಟ್ ಆಯ್ತು. ಅದೇ ದಾಖಲಾತಿಗಳೆಲ್ಲ ತಗೊಂಡು ಅದನ್ನು ಮಾಡೋಣ, ತಮ್ಮನ್ನು ನೋಡ್ಕೊಂಡು ಹೋಗೋಣ. ಯಾಕಂದರೆ ನನ್ನ ತಾಯಿಯವರು ವರ್ಷ ಮಂಡ್ಯದ ಬಂದಿದ್ದು ಪಾಪ ಆಗ್ತಾ ಇರಲಿಲ್ಲ, ಜೀವ ಕುಗ್ಗೋಗ್ಬಿಟ್ಟಿತ್ತವ್ರೆ. ಹಾಗೆ ಬೆಣ್ಣಲ್ಲಿ ಬಂದು ನಡ್ಕೊಂಡು ಕಾವೇರಿ ನದಿ ನೀರು ಕಣ್ಣೀರಾಗಬಾರ್ದು ಅಂತ ಹೇಳಿದ್ರು ನಮ್ಮಮ್ಮ. ಮಾಡೋದು ಹೋಗುವಾಗ ಹೇಳಿದ್ರು, ನೋಡಪ್ಪ ಮಂಡ್ಯ ಮೈಸೂರು ನಾನು ಬಂಗಾರ ಗಡ್ಡಿ ಪಾತ್ರ ಮಾಡಿದ್ದೀನಿ, ಊರುಗಳಿಗೆ ಹೋಗ್ಬಿಟ್ಟು ಏನೋ ಕಷ್ಟನೋ ಸುಖನೋ ಮಾತಾಡ್ಸಾದ್ರೂ ಬರ್ಬೇಕು, ರೈತರನ್ನ ಮಾತಾಡ್ಸಿರ್ತಾರೆ. ನಾವು ರೈತರೇ ಸಿನಿಮಾ ರಂಗ ಹೊಟ್ಟೆ ಪಾಡು ಮಾಡ್ಕೊಂಡು ಬಂದು ಇದೇ ವ್ಯವಸಾಯನ ನಾವು ಮಾಡ್ತಾಯಿದ್ದೀವಿ. ಗೊತ್ತಾ, ಆದಾಯ ಜಾಸ್ತಿ ಇರಲ್ಲ ಅದ್ರಲ್ಲಿ. ಬಂದಿದ್ದನ್ನು ನಾವು ಕೂಡಿಟ್ಕೊಂಡ್ಬಿಟ್ಟು ನಿಧಾನವಾಗಿ ಏನು ಬೇಕೋ ಅದಷ್ಟು ಮಾಡ್ಕೊಂಡು ಹೋಗ್ಬೇಕು. ಒಂದೇ ಸರಿ ಮಾಡೋಕ್ಕಾಗಲ್ಲ. ಪ್ರಪಂಚದ ಮಾರ್ಕೆಟ್ ಅಲ್ಲಾಡೋಗ್ಬಿಟ್ಟು ಡೀಸೆಲ್ ಪೆಟ್ರೋಲ್ ಬೆಲೆ ಏರ್ಬಿಟ್ಟು ಗೊಬ್ಬರಗಳು ಸಿಗ್ತಾ ಇಲ್ಲ, ಒರಿಜಿನಲ್ ಸಿಗ್ತಾ ಇಲ್ಲ, ಎಲ್ಲ ಡೂಪ್ಲಿಕೇಟ್. ಯಾಕಂದರೆ ಯಾವುದೋ ಹಸಿರು ತಿರುಗಲ್ಲ, ಏನೂ ಆಗುತ್ತೆ. ನಾನು ನೋಡಿದ್ದೀನಿ, ಒಂದೊಂದ್ಸರಿ ಈ ಪ್ಲಾಸ್ಟಿಕ್ ಥರ ಆಗೋಗ್ಬಿಡುತ್ತೆ, ಕೈಗೆ ಅಂಟ್ಕೊಂತದೆ ಗೊಬ್ಬರ. ನೋಡ್ಬಿಟ್ಟಿಲ್ಲ, ಇಲ್ಲ ಸಾವಿರಾರು ರೂಪಾಯಿ ಕೇಳ್ತಾರೆ, ಏನು 2,500 3,000 ಬೆಲೆನೇ ಇಲ್ದರೆ ಹೋಗ್ಬಿಟ್ಟು ಹೆಚ್ಚು ಕಡಿಮೆ 1,000 ಹಾಕ್ಬಿಟ್ರೆ ಬೆಳ್ಳಿ ಗಣೇಶ ಅಷ್ಟು ಗಣೇಶ ಗೊಬ್ಬರ ಆ ಮಟ್ಟದ ಬೆಲೆ ಬಂದ್ಬಿಟ್ರೆ ರೈತರು ಹೆಂಗೆ ಮಾಡೋದು? ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ತುಂಬ ಹೇಳಿದ್ರು ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಬೇಕು. ರೈತರಿಗೆ ಬೆಳೆ ವಿಮೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಯಾವ ಮಟ್ಟಕ್ಕೆ ಕಾರ್ಯಗತವಾಗ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ತುಂಬ ಹಿಂದೆ ಗ್ರಾಮ ಸೇವಕರೆಲ್ಲ ಇರೋರು ಬಂದು ಒಂದು ಸುದ್ದಿ ಮಾಡಿಬಿಟ್ಟು ಹೀಗಿದೆ ಅಂತ ಹೇಳ್ಬಿಟ್ಟು ಹೋಗೋರು. ಮತ್ತು ಒಬ್ಬರು ಅಲ್ಲಿ ಬಂದು ಇದ್ರಿಗೆ ನೋಡೋರಿಲ್ಲ, ಆ ಥರ ಪರಿಸ್ಥಿತಿ. ಆದರೂ ಅದನ್ನು ಭೂಮಿ ತಾಯಿ ಇಟ್ಕೊಂಡ್ಬಿಟ್ಟು ಖಂಡಿತ ಆಗೋಯ್ತು ಅಂತ ಗಣಪತಿ ಹಾಕೋಬಾರ್ದು. ಯಾಕಂದರೆ ತಪ್ಪು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾರಿ ತಪ್ಪು. ಜಮೀನಿದೆ ಒಡವೆ ಥರ ಅದು ಕೊಡೋದು, ಸರಿ ಮಾಡ್ಕೊಳ್ಳೋದು, ಕಷ್ಟಪಟ್ಟು ಬೇರೆ ಯಾವುದಾದ್ರು ದಾರಿ ನೋಡ್ಕೊಂಡು ಒಂದಷ್ಟು ಬ್ಯಾಂಕಲ್ಲಿ ಬಡ್ಡಿ ಹಾಕೊಂಡು ವ್ಯವಸಾಯ ಮಾಡೋದು, ಬೇರೆ ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಬ್ಯಾಂಕ್ ಹೋದರೆ ಅರಾಜಕತೆ ಜಾಗ ಬ್ಯಾಂಕ್ ಹೋಗಿ ಕೈ ಸಾಲ ಮಾಡಬೇಕು. ಬ್ಯಾಂಕು ಅಂದರೆ ಭಯ, ಬ್ಯಾಂಕಲ್ಲಿ ಅದೇ. ಆಮೇಲೆ ಒಡವೆ ಸಾಲ ಅಯ್ಯೋ ಬನ್ನಿ, ಮತ್ತೆ ಚೇತರಿಸ್ಕೋಬೇಕು, ಮತ್ತೆ ಎದ್ದೇಳಬೇಕು, ಮತ್ತೆ ನಾವು ಸರಿ ಹೋಗ್ಬೇಕು, ಮತ್ತೆ ಗಟ್ಟಿ ಆಗ್ಬೇಕು. ಹೌದು, ನೆನ್ಸ್ಕೊಂಡಾಗ ನೋವಾಗುತ್ತೆ, ನೆನ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಉತ್ಸಾಹನೇ ಹೊಟ್ಟೋಗ್ಬಿಡ್ತದೆ. ಅದನ್ನು ಮರೆತು ನೀವು ಎದ್ದೇಳಬೇಕಾಗತ್ತೆ. ಮಕ್ಕಳಿಗೋಸ್ಕರ, ಸಂಸಾರಕ್ಕೋಸ್ಕರ ಚೆನ್ನಾಗಿರ್ಬೇಕು. ಧೈರ್ಯವಾಗಿ ಖರ್ಚಿಗೆ ಕಡಿಮೆ ಮಾಡಿಕೊಡ್ರಿ, ಧೈರ್ಯವಾಗಿರಿ. ನನ್ನ ತಾಯಿಯವರು ರಾಗಿ ಅಂಬ್ಲಿನೇ ಕುಡಿದು ಒಂದಷ್ಟು ಕಾಲ ಕಳೆದ್ವಿ, ತಂಗಳನ್ನ ತಿಂದು ಒಂದಷ್ಟು ಕಾಲ ಕಳೆದ್ವಿ. ಶೂಟಿಂಗ್ ಇರ್ತಾ ಇರಲಿಲ್ಲ, ಆದರೆ ಸಾಲ ಮಾಡಲಿಲ್ಲ ಅಪ್ಪಾಜಿ. ಬಂದರೆ ಬಂದು ಹೋದ್ರೆ ಅವ್ನು ಲಕ್ಷಾಂತರ ರೂಪಾಯಿ ಮಾಡ್ಕೊಂಡಿದ್ದೆ, ಸಂತೋಷ. ನಮ್ಮ ಕೆಲವು ಸಾವಿರ ಇದ್ರೆ ಅಷ್ಟೇ ಸಾಕು, ಸಾಲಗಾರ ಆಗಬಾರ್ದು. ಅಷ್ಟು ಮಾಡ್ಕೊಂಡು ಧೈರ್ಯವಾಗಿ ಕೆಲಸ ಮಾಡಿರಿ, ಏನೂ ಆಗಲ್ಲ. ಔಷಧಿಗಳು ಅಷ್ಟೇ, ಹಿಂಗಡೆ ಮೊನೊಕ್ರೋಟೋಪಾಸನೆ, ಹಳೆ ರೋಗರೇನೆ ಇಲ್ಲ ತಗೊಳ್ಳಿ. ಒರಿಜಿನಲ್ ಡೂಪ್ಲಿಕೇಟ್ ಅನ್ನಿಸ್ತಾ ಒಂದು ಮುಚ್ಚಳ ಜಾಸ್ತಿ ಹಾಕ್ಬಿಟ್ಟು ಅಷ್ಟೇ. ಜಾಸ್ತಿ ಏನದಂತ ಹೇಳ್ಬಿಟ್ಟು ಎಲ್ಲ ಔಷಧಿ ಹೊಡ್ಕೊಂಡು ಹೊಡಿತಾ ಕಾಯಿಲೆ ಜಾಸ್ತಿ ತಡೆದು ಅದಕ್ಕೆ ಮೇಲೆ ಬರ್ತದೆ ಅಟ್ಯಾಕ್. ನೋಡ್ಕೊಂಡು ತಲೆ ಉಪಯೋಗಿಸ್ಕೊಂಡು ಕೆಲಸ ಮಾಡಿ. ಈ ಬಿಳಿ ಇದು ಹೊಡಿತದಲ್ವಾ, ರಿನ್ ಸೋಪ್ ಇದೆಯಲ್ಲ ಬಜೆ, ರಿನ್ ಸೋಪ್ ಚೆನ್ನಾಗಿ ತಿಕ್ಬಿಟ್ಟು ಪುಡಿ ತಿಕ್ಬಿಟ್ಟು ಅದಕ್ಕೆ ನೊರೆ ಹಾಕ್ಬಿಟ್ಟು ಸ್ಪ್ರೇ ಮಾಡಿರಿ. ಬಿಳಿ ಇದಕ್ಕೆ ಸಿಡೆ ಫುಲ್ ಹೊಟ್ಟೋಗುತ್ತೆ, ಕಪ್ಪು ಪೌಡ್ರ್ ಹೊಟ್ಟೋಗುತ್ತೆ. ಅದ್ರಾಗ ಸ್ಪ್ರೇ ಮಾಡಿದ್ರೆ, ನೀರೆಲ್ಲ ಸ್ಪ್ರೇ ಮಾಡಿದ್ರೆ ತಿಳ್ಕೊಳ್ಳಿ. ಮಾಹಿತಿ ತಿಳ್ಕೊಂಡು ಹುಷಾರಾಗಿ ಬುದ್ಧಿವಂತಿಕೆ ನಡಿಬಾರ್ದಾಗಿತ್ತು. ಇವತ್ತು ಒಂದು ಕುಟುಂಬ ಸಾವು-ಗೀಡಾದಾಗ ನಮ್ಮ ಚಲನಚಿತ್ರ ನಟರು ವಿನೋದ್ ರಾಜಣ್ಣ ಅವರು ಚೆನ್ನೈಯಲ್ಲಿ ಇದ್ದರು. ಪಾಪ ಅವತ್ತು ನಾನೊಂದು ಈ ಥರ ಆಯ್ತೋಣ ಅಂತ ಹೇಳಿದಾಗ ಅವ್ರು ಭಾಳ ಬೇಸರ ಮಾಡ್ಕೊಂಡು ಅವತ್ತೇ ಬರ್ತೀನಿ ಅಂದಾಗ, ಇಲ್ಲ ಪಾಪ ದೂರದ ಪಯಣದಲ್ಲಿದ್ದೀರಿ ಬನ್ನಿ ಅಂದಾಗ ಇವತ್ತು ಅವ್ರು ಬೇಜಾರು ಮಾಡ್ಕೊಂಡು ಪಾಪ ಇವತ್ತು ಬಂದರು. ಇವತ್ತೇನೋ ಕುಟುಂಬಕ್ಕೆ ಬೇರೆ ಎಲ್ಲ ರಾಜಕಾರಣಿಗಳು ಬಂದು ಹೋಗ್ಬೋದು ಮಾಡ್ಬೋದು. ನಾವು ರೈತರಿಗೆ ಏನಂತ ಹೇಳ್ತೀವಿ ಅಂದರೆ, ಬೆಳೆಗಳನ್ನ ಬೇರೆ ರೀತಿಗಳನ್ನ ಅವಲಂಬಿಸ್ಕೊಂಡು ಇವತ್ತು ಏನು ನಮ್ಮ ಭಾಗಗಳಲ್ಲಿ ಲಾಸ್ ಆಗೋದಂತ ಮಾಡ್ಕೊಂಡು ಕೈಲಿ ಏನೋ ಅದಾಗ್ತದೆ ಅದು ಮಾಡ್ಕೊಳ್ಳಿ. ಪಾಪ ಈ ಥರ ಸಾವುಗೆ ಡೈರೆಕ್ಟ್ ಯಾರು ನಿರ್ಧಾರ ತಗೋಬೇಡಿ.
ಇವತ್ತು ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿದ್ದಾರೆ. ತಮ್ಮ ಏನೈತೆ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಿ. ಅಣ್ಣವ್ರ ಕೈಲಿ ಏನಾಗ್ತದೆ ಸಾಧ್ಯವಾದಷ್ಟು ಅಲ್ಪ ಸ್ವಲ್ಪ ನಮ್ಮ ಕೈಲಿ ಏನಾಗ್ತದೆ ಅದನ್ನ ಸಹಾಯ ಮಾಡ್ತೀವಿ. ಒಂದೇ ಸರಿ ಬೆಳೆ ಮಾಡಿದಾಗ ಏನೋ ಸ್ವಲ್ಪ ಗೊಬ್ಬರಕ್ಕೆ ಏನೋ ಒಂದು ನಮ್ಮ ಕೈಲಾಗಿದ್ದೆ ಸಹಾಯ ಮಾಡಿ. ಅಮ್ಮವ್ರ ಹೆಸರಲ್ಲಿ ನೀಲಾವತಿ ಅಮ್ಮವ್ರ ಹೆಸರು ಒಂದು ಅನುಕೂಲ ಮಾಡ್ಕೊಳ್ಳೋಣ. ತಮ್ಮದು ಅಕೌಂಟ್ ಡೀಟೇಲ್ಸ್ ಎಲ್ಲ ಮಾಸ್ಟರ್ ರಜಿಸ್ಟರ್ ಕೊಡಿ. ದಯವಿಟ್ಟು ಈ ಭಾಗದ ರೈತರು, ಮೇಲ್ಕೋಟೆ ಕ್ಷೇತ್ರ ಆಗ್ಬೋದು, ಈ ಜಿಲ್ಲೆ ರೈತರು ಯಾರು ಇಂಥ ದೃಢ ನಿರ್ಧಾರ ತಗೋಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೈಲಿ ಆಗ್ಲಿಲ್ವಾ, ಸರ್ಕಾರ ಇದೆ ಜೊತೆಲಿ, ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದು ಹೋಗಿದ್ ಸಾವುಗೆ ಯಾರು ಮಾತ್ರ ಇದಾಗಬೇಡಿ ಅಂತ ಹೇಳ್ತಾ, ಸೊತ್ತೋಗ್ಬಿಡೋದೇ ಒಂದು ಪರಿಹಾರ ಅಲ್ಲ, ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ. ಒಂದೀಗ ನೀವು ತರಕಾರಿ ಬೆಳೆ ಮಾಡ್ತೀರಾ, ಈಗ ನಾವೇನ್ ಮಾಡ್ತಾ ಇದೀವಿ, ಒಂದ್ಸಲ ಈಗ ಬದನೆ ಗಿಡದಲ್ಲಿ ಬಂದು ಕಸಿ ಮಾಡಿರೋದು ಬಂದಿದೆ, ಹೊಸದಾಗಿ ನಾಟಿ ತರನೇ ಬರ್ತದೆ, 3 ವರ್ಷ 4 ವರ್ಷ ಇರುತ್ತೆ. ಅದು ಒಂದು ಲೈನ್ ಹಾಕ್ಬಿಟ್ಟು ಆ ಮಧ್ಯದಲ್ಲಿ ಬೇರೆ ಏನು ಬೆಂಡೆ ಗಿಡ ಹಾಕ್ತೀರ ಅದೊಂದು ಲೈನು, ಈ ತರ ಮಾಡಿ ಒಂದೇ ಬೆಳೆ ಮಿಶ್ರತಳಿ ಮಾಡ್ಬಿಡಿ, ಆಯ್ತಾ? ಬೀನ್ಸು ಸರಿನ್ರಾ, ಒಂದ್ ಕಡೆ ಬದು ಎತ್ತರ ತಕ್ಕಲು ಬಿದ್ದಿರೋ ಭೂಮಿ ತರ ಇದ್ರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು, ಅದರಿಂದ ನುಗ್ಗೆ ಗಿಡ ಹಾಕ್ಸ್ಬಿಡ್ರಿ. ಕಾಸಾಗುತ್ತೆ. ನುಗ್ಗೆ ಗಿಡ ಹಾಕ್ಸೋದಲ್ಲ, ಅದು ಮಾಹಿತಿ ತಿಳ್ಕೊಂಡು ಮೇಂಟೆನೆನ್ಸ್ ಮಾಡಿ, ಕಟಿಂಗ್ ಕರೆಕ್ಟಾಗಿ ಮಾಡಿಬಿಟ್ರೆ ಕಾಯಿ ಕರೆಕ್ಟಾಗಿ ಬರುತ್ತೆ, ಸೊಪ್ಪೆ ಕಾಸಾಗುತ್ತೆ, ನುಗ್ಗೆ ಸೊಪ್ಪು ಕಾಸಾಗುತ್ತೆ. ಅದು ತಿಳ್ಕೊಂಡು ಆ ಥರ ಮಾಡಿ. ಆಮೇಲೆ ಕರ್ಬೇವಿನ ಸೊಪ್ಪಿದೆ ನಿಮಗೆ, ಯಾವುದು ಅಂತ ನೋಡಿಕೊಂಡು ಕತ್ತೆ ಕಟ್ಕೊಂಡು ಯಾವುದು ಹೂವಾಗುತ್ತೆ ಅದನ್ನು ಮಾಡಿರಿ. ತೊಂಡೆಕಾಯಿ ಚಪ್ರ ಒಂದಷ್ಟು ಹಾಕ್ಬಿಡಿ ಧಾರಾಳವಾಗಿ. ಆ ಬೀನ್ಸು, ನೆಲ್ಲವರೆಕಾಯಿ, ಆಮೇಲೆ ಡಬಲ್ ಬೀನ್ಸ್, ಯಾವುದು ನಿಮ್ಗೆ ಇಲ್ಲಿ ಯಾವುದು ನಿಮಗೆ ಹೋಗುತ್ತೋ ಅಂಥದ್ದನ್ನು ಮಾಡಿರಿ, ಜಾಸ್ತಿ ಮಾಡಬೇಡಿ ಯಾವುದನ್ನು. ಟೊಮೆಟೊ ಎಲ್ಲ ಒಂದೇ ಬೆಳೆ ಹಾಕೋದು. ಆಮೇಲೆ ಜೂಜ್ ಏನೋ ಹೇಳ್ತಾನೆ ಅಪ್ಪಾಜಿ, ಜೂಜ್ ಆಡಬೇಡಿ ಅಪ್ಪಾಜಿ, ಬೇಜಾರು ಮಾಡ್ಕೊಂಬಿಡಿ. ಅವ್ರು ಅಷ್ಟು ಜನರು, ಎಷ್ಟು ಜನರು ದೊಡ್ಡ ದೊಡ್ಡ ಮಹನೀಯರಿಗೆ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ, ಅವ್ರ ಮುಂದೆ ಒಂದು ಮಾತು ಕೇಳಿ, ಮಹಾತ್ಮ ಗಾಂಧಿ ಅವರು ಕ್ರಿಕೆಟ್ ಆಡ್ಬಿಟ್ಟು ದೇಶಕ್ಕೆ ಸ್ವಾತಂತ್ರ್ಯ ತಗೊಟ್ರು ಅಂತ ಕೇಳಿ ಅಷ್ಟೇ. ಮಹಾತ್ಮ ಗಾಂಧಿ ಅವರು ಕ್ರಿಕೆಟ್ ಆಡಿ ದೇಶಕ್ಕೆ ಸ್ವಾತಂತ್ರ್ಯ ತಗೊಟ್ರ? ಇಲ್ಲ. 5 ಪೈಸಾ ಟ್ಯಾಕ್ಸ್ ಕಮ್ಮಿ ಆಯ್ತಾ ಇವ್ರು ಕ್ರಿಕೆಟ್ ಆಗಿ? ನಾವೇ ನಮ್ಮ ದುಡ್ಡನ್ನ ಕೊಟ್ಟು ಯಾಕಪ್ಪ ಇದು ಮಾಡಬೇಕು? ನಮ್ಮಪ್ಪ ಅಮ್ಮ ಕ್ರಿಕೆಟ್ ನೋಡಿ ನಮ್ಮನ್ನ ಇರಲಿಲ್ಲ, ಅಮ್ಮ ಮಕ್ಳಿಗೆ ಚೆನ್ನಾಗಿರ್ಬೇಕು, ನಾವು ಉಪವಾಸ ಬಿದ್ದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಬಾಳ್ಲಿ ಬದುಕಿ. ನಮ್ಮ ತಾಯಿಯವ್ರು ಒದ್ದಾಡಿದ್ರಲ್ಲಪ್ಪ, ಇವತ್ತು ಯಾರು ಇಲ್ಲ. ನಾನು ಅದಕ್ಕೆ ಪಾಠ ಕಲ್ತ್ಕೊತಾ ಇದ್ದೀನಿ, ಕಷ್ಟ ಇದ್ದಾಗ ಗೊತ್ತಾಗ್ಲಿಲ್ಲ. ಈಗ ಅಮ್ಮವ್ರು ಕಳ್ಕೊಂಬಿಟ್ಟು ಒದ್ದಾಡ್ತಾ ಇದೀವಿ ನಾವು. ಯಾರು ಇರಲ್ಲ, ಇದ್ದಾರೆ, ಜನ ಇದ್ದಾರೆ, ಆದರೆ ಅಮ್ಮನ ಥರ ಆಗಲ್ಲ ಯಾರು, ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಚಿಲ್ಲರೆ ಆದರೂ ಮಾಡಿ ಸೌದೆ ಮಾರ್ತಾ ಇದೀವಿ ನಾವು, ಸೌದೆ ಮಾರ್ತಾ ಇದ್ದೀವಿ, ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ನಿಮ್ಗೇನು ಓಡುತ್ತೋ ಅದನ್ನು ಮಾಡಿರಿ, ಒಂದೇ ಬೆಳೆ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಒಂದ್ಸರಿ ಕಳ್ಕೊಂಡ್ರೆ ಈಗ ಅದನ್ನ ಬಿಟ್ಬಿಡ್ರಿ ತಲೆಯಿಂದ. ಏನಾದರೂ ಒಂದು ಮಳೆ ಇನ್ನೊಂದು 10 ದಿವಸದಲ್ಲಿ ಖಂಡಿತ ಬರುತ್ತೆ. ಅದು ಬಂದರೆ ಉತ್ತು ಭೂಮಿ ಇಟ್ಕೊಳ್ರಿ, ನೋಡ್ರಿ ಪರಿಸ್ಥಿತಿ ನೋಡ್ಕೊಂಡು ಹಾಕ್ಕೊಳ್ರಿ. ಅರ್ಜೆಂಟ್ 45 ದಿವಸಕ್ಕೆ ಬರ್ತದೆ ಬೀನ್ಸು, ಅರ್ಧ ಆಯ್ತು, 25 ರೂಪಾಯಿ 30 ರೂಪಾಯಿ ಸಿಗ್ಲಿ ಪರವಾಗಿಲ್ಲ.